ನಮಸ್ತೆ ವೀಕ್ಷಕರೇ. ಮಾಜಿ ಪ್ರಧಾನಿ ಮಂತ್ರಿಗಳು ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿಯವರು ಬಡವರ ಪಾಲಿಗೆ ಸಾಕ್ಷಾತ್ ಶ್ರೀ ಅನ್ನಪೂರ್ಣೇಶ್ವರಿಯಾಗಿದ್ದಂತಹ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಪಕ್ಷದ ವತಿಯಿಂದ ಗೌರವ ಸೂಚಿಸುವ ಸಲುವಾಗಿ ಮಾತೃದೇವತೆಗೆ ನುಡಿ ನಮನ ಕಾರ್ಯಕ್ರಮವು ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ನಿಸರ್ಗ ನಾರಾಯಣಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಕೆ.ವಿ. ಮಂಜುನಾಥ್ ಹಾಗೂ ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದ ಎಸ್. ಮಹೇಶ್, ಕಾರ್ಯಾಧ್ಯಕ್ಷ ಗುಟ್ಟಳ್ಳಿ ರವಿ, ಟೌನ್ ಅಧ್ಯಕ್ಷ ಮುನಿನಂಜಪ್ಪ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಜೆಡಿಎಸ್ ಪಕ್ಷದ ತಾಲೂಕು ಯುವ ಮುಖಂಡ ಹರೀಶ್, ಎಸ್ಸಿ ಘಟಕದ ಅಧ್ಯಕ್ಷ ರಾಮಣ್ಣ, ಎಸ್ಟಿ ಘಟಕದ ಅಧ್ಯಕ್ಷ ವೆಂಕಟೇಶಮೂರ್ತಿ, ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣಪ್ಪ, ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಇದೇ ಸಮಯದಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೋಡಿ ಮಂಚೇನಹಳ್ಳಿ ನಾಗೇಶ್ರವರ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ವರದಿ ರಾಜು ಗೌಡ. ಇದರಲ್ಲಿ ಹೋಗಿ ಅವರಿಗೆ ಸಂತಾಪ ಸೂಚಿಸಿರ್ತಕ್ಕಂಥ 10 ಲಕ್ಷ ಮಂದಿ ಅವರ ಇತಿಹಾಸದಲ್ಲಿ 10 ಲಕ್ಷ ಹೆಚ್ಚು ಮಂದಿ ಹೋಗಿ ಅವರಿಗೆ ನೇರವಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರ್ತಕ್ಕಂಥದ್ದು. ಅದೇ ರೀತಿ ಅವ್ರನ್ನ ನೇರ ದೂರದರ್ಶನಗಳಲ್ಲಿ ವೀಕ್ಷಣೆ ಮಾಡಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ 2.5 ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇವೇಗೌಡ ಅಪ್ಪಾಜಿಯವರ ಜೊತೆ ಮಾತನಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ 30 ಕೋಟಿ ಜನಸಂಖ್ಯೆ ವೀಕ್ಷಣೆ ಮಾಡಿರ್ತಾರೆ. ಮಾಜಿ ಪ್ರಧಾನಿಗಳು ಮತ್ತು ಹೋರಾಟಗಾರ ಅವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮದೇವರು ಬಹುಶಃ ಕಳೆದ ಒಂದು ವಾರದಿಂದ ಎಲ್ಲ ಗಮನಿಸ್ತಾ ಇರ್ಬೋದು. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು, ಪತ್ರಿಕೆಗಳಾಗ್ಬೋದು, ಯಾವುದೇ ನ್ಯೂಸ್ಗಳಲ್ಲಾಗ್ಬೋದು ಅವರ ಗುಣಗಾನ ಮಾಡ್ತಾ ಇದ್ರೆ ಹಿಂಗೆಲ್ಲ ಮಾಡಿದಾರಂತ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತೆ ಚೆನ್ನಮ್ಮನವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೆಯೇ ಇವತ್ತು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಹಾಗೆ ಯಾವುದೇ ಒಂದು ಪಂಚಾಯತ್ ಮೆಂಬರ್ ಸಹ ಆಗಿಲ್ಲ ಚೆನ್ನಮ್ಮನವರು. ಆದರೂ ಸಹ ಅವರು ಅಷ್ಟು ಜನ ಮನ್ನಣೆ ಕಳಿಸ್ಬೇಕಾದ್ರೆ ಅದು ಕಾರಣ ಏನಂತ ಇನ್ನೂ ತಿಳಿದು ಗೊತ್ತಿಲ್ಲ.